20 ರಿಂದ 50 ಲಕ್ಷ ರೂಪಾಯಿಗಳು ಖರ್ಚು ಮಾಡಿ ನಾವು ಮನೆಯನ್ನ ಕಟ್ತೀವಿ. ಆದ್ರೆ ಈ ಕೆಲವು ಅಂಶಗಳನ್ನ ಫಾಲೋ ಮಾಡದೆ ಬಿಲ್ಡಿಂಗ್ ಗಳು ಬೇಗ ಹಾಳಾಗೋ ತರ ಮಾಡ್ಕೊಳ್ತೀವಿ. ತುಂಬಾ ಜನ ಹೇಳ್ತಾ ಇರ್ತಾರೆ ಹಳೆ ಕಾಲದಲ್ಲೆಲ್ಲ ಈ ಮೆಥಡ್ ಗಳನ್ನ ನಾವು ಫಾಲೋನೇ ಮಾಡ್ತಾ ಇರಲಿಲ್ಲ, ಆದ್ರೂ ಕೂಡ ಬಿಲ್ಡಿಂಗ್ ಬಿದ್ದೋಗಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಬಿಲ್ಡಿಂಗ್ ಗಳು ಬಿದ್ದೋಗುತ್ತೆ ಅಂತ ಯಾರು ಕೂಡ ಎಲ್ಲೂ ಹೇಳಿಲ್ಲ, ಆದ್ರೆ ಬಿಲ್ಡಿಂಗ್ ಗಳು ಬಾಳಿಕೆ ಬರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ. ನಮಸ್ಕಾರ ಇಂಜಿನಿಯರ್ಸ್, DPC ಅನ್ನ ಯಾಕೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಮೆಥಡ್ ಗಳು ಬಿಲ್ಡಿಂಗ್ ಬಾಳಿಕೆ ಬರೋದ್ರಲ್ಲಿ ಹೇಗೆ ಪರಿಣಾಮಕಾರಿಯಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಬಿಲ್ಡಿಂಗ್ ಗಳಲ್ಲಿ ಕ್ರ್ಯಾಕ್ ಬರೋದನ್ನ ನೀವು ಗಮನಿಸಿರ್ತೀರಾ, ಪಾಚಿ ಕಟ್ಟಿರೋದನ್ನು ಕೂಡ ಗಮನಿಸಿರ್ತೀರಾ, ಅದೇ ರೀತಿ ಪೇಂಟ್ ಪೀಲಿಂಗ್ ಆಗಿರೋದನ್ನು ಕೂಡ ಗಮನಿಸಿರ್ತೀರಾ. ಇದೆಲ್ಲವನ್ನು ನೀವು ಅನ್ಕೊಳ್ತಿರ್ತೀರಾ ಆ ಮೇಸ್ತ್ರಿ ಯಾರು ಮಾಡಿದ್ದಾರೆ ಅವರು ಕರೆಕ್ಟ್ ಆಗಿ ಮಾಡಿಲ್ಲ, ಅದಕ್ಕೆ ಇಷ್ಟೆಲ್ಲ ಆಗೋಗಿದೆ ಅಂತ. ಅದೇ ರೀತಿ ಪೇಂಟ್ ಪೀಲಿಂಗ್ ಬರ್ತಾ ಇದ್ರೆ ಪೇಂಟ್ ಮಾಡೋರು ಕರೆಕ್ಟ್ ಆಗಿ ಮಾಡಿಲ್ಲ, ಅದಕ್ಕೆ ಈ ರೀತಿ ಆಗಿದೆ ಅಂತ ಅನ್ಕೊಳ್ತೀರಾ. ಇಂಜಿನಿಯರ್ಗಳಿಗೆ ಏನಾದರೂ ಕೊಡ್ಸೋಕೆ ಕೊಟ್ಟಿದ್ರೆ ಇಂಜಿನಿಯರ್ ಕರೆಕ್ಟ್ ಆಗಿರಲಿಲ್ಲ, ಅದಕ್ಕೆ ಈ ರೀತಿ ವರ್ಕ್ ಆಗಿದೆ ಅಂತ ಯೋಚನೆ ಮಾಡ್ತಿರ್ತೀರಾ. ಆದರೆ ನಮ್ಮ ಬಿಲ್ಡಿಂಗ್ಗಳಲ್ಲಿ ಕ್ರ್ಯಾಕ್ ಬರೋದಾಗಿರ್ಬೋದು, ಅದೇ ರೀತಿ ಪ್ಲಾಸ್ಟರ್ ಡ್ಯಾಮೇಜು, ಇವೆಲ್ಲವೂ ಕೂಡ ಆಗೋದು ನಾವು ಕ್ವಾಲಿಟಿಯಾಗಿ ವರ್ಕನ್ನು ಮಾಡಿಲ್ಲ ಅಂದರೆ ಈ ಥರದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಪ್ರಾಬ್ಲಮ್ಗಳು ಕೂಡ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. DPC ಮಾಡೋದಾಗಿರ್ಬೋದು, ಆಂಟಿ ಡರ್ಮಿಕ್ ಟ್ರೀಟ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು, ಪ್ಲಾಸ್ಟಿಂಗ್ ಅನ್ನ ಹೇಗೆ ಮಾಡ್ತಾ ಇದೀವಿ ಅದು ಕೂಡ, ಅಂದ್ರೆ ಪ್ರತಿಯೊಂದು ಮೆಥಡು ಕೂಡ ನಮ್ಮ ಬಿಲ್ಡಿಂಗ್ ಅಲ್ಲಿ ಆಗ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ಲಿಂಕ್ ಆಗಿರುತ್ತೆ. ವಿಡಿಯೋದಲ್ಲಿ ಕ್ರ್ಯಾಕ್ ಬಂದಿರತಕ್ಕಂಥದ್ದನ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಈ ಕ್ರ್ಯಾಕ್ ಬಂದಿರೋದಕ್ಕೆ ಹಲವಾರು ಅಂಶಗಳು ಕಾರಣವಾಗಿರುತ್ತೆ. ಇದಕ್ಕೆ DPC ಕೂಡ ಸಂಬಂಧಪಟ್ಟಿರುತ್ತೆ. DPC ಅನ್ನ ಮಾಡಿಲ್ಲ ಅಂದ್ರೂ ಕೂಡ ಈ ಕ್ರ್ಯಾಕ್ ಗಳು ಬರುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮಣ್ಣಲ್ಲಿ ಸಾಮಾನ್ಯವಾಗಿ ನೀರಿರುತ್ತೆ, ಮತ್ತೆ ಈ ಮಣ್ಣು ಪ್ಲಿನ್ ಬೀಮ್ ಜೊತೆಗೆ ಕಾಂಟ್ಯಾಕ್ಟ್ ಆಗಿರುತ್ತೆ. ನಂತರ ನಾವು ಪ್ಲಿನ್ ಬೀಮ್ ಮೇಲೆ ಡೈರೆಕ್ಟ್ ಆಗಿ ಮಾರ್ಟರ್ ಅನ್ನ ಹಾಕಿ ಅದ್ರ ಮೇಲೆ ಗೋಡೆಯನ್ನ ಕಟ್ಟಿದಾಗ ಮೋರ್ಟರ್ ಅಲ್ಲಿ ಪೋರಸ್ ಇರುತ್ತೆ. ಅದೇ ರೀತಿ ಕಾಂಕ್ರೀಟ್ ಅಂದ್ರೆ ಪ್ಲಿನ್ ಬೀಮ್ ಅಲ್ಲೂ ಕೂಡ ಪೋರಸ್ಗಳು ಇರುತ್ತೆ. ಇದರ ಮುಖಾಂತರ ವಾಟರ್ ಕ್ಯಾಪಿಲರಿ ಆಕ್ಷನ್ ಮುಖಾಂತರ ವಾಲ್ ಗಳಿಗೆ ಹೋಗುತ್ತೆ. ನಮ್ಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬ್ರಿಕ್ ಅಂದ್ರೇನೆ ಮಣ್ಣಿಂದ ಮಾಡಿರ್ತೀವಿ. ಈ ಮಣ್ಣು ಜಾಸ್ತಿ ನೀರನ್ನ ಹೀರ್ಕೊಳ್ಳುತ್ತೆ. ಯಾವಾಗ ಪ್ಲಿನ್ ಬೀಮ್ ಮುಖಾಂತರ ಮೋಟರ್ಗೆ ನೀರು ಬರುತ್ತೆ, ಈಸಿಯಾಗಿ ವಾಲ್ ಎಲ್ಲದಕ್ಕೂ ಕೂಡ ಈ ನೀರು ಸ್ಪ್ರೆಡ್ ಆಗುತ್ತೆ. ಇದೆಲ್ಲವೂ ಕೂಡ ಸಡನ್ ಆಗಿ ಗೊತ್ತಾಗುತ್ತಾ ಅಂತ ನೀವು ಕೇಳೋದಾದ್ರೆ, ನೀವು ಬಿಲ್ಡಿಂಗ್ ಅನ್ನ ಕಟ್ಟಿ 6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಈ ಪ್ರಾಬ್ಲಮ್ಗಳು DPC ಹಾಕಿಲ್ಲ ಅಂದ್ರೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದ್ರೆ ಅದನ್ನ ನಿಲ್ಸೋದಕ್ಕೆ ತುಂಬಾ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ DPC ಅನ್ನ ನೀವು ಮಾಡಿಸಿದ್ರೆ ಇದು ಕಡಿಮೆ ಅಮೌಂಟ್ ನಲ್ಲಿ ಮುಗ್ದೋಗುತ್ತೆ. ಅಂದ್ರೆ ನೀವು ಸರಿ ಮಾಡ್ಸಕ್ ಹೋದ್ರೆ ಜಾಸ್ತಿ ಅಮೌಂಟ್ ಖರ್ಚಾಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ DPC ಅನ್ನ ಕಡಿಮೆ ಅಮೌಂಟ್ ಅಲ್ಲಿ ಹಾಕಿ ಮುಗಿಸ್ಕೋಬಹುದು. ಈ DPC ಅನ್ನ ಮಾಡೋ ವಿಧಾನವನ್ನ ನೋಡೋದಾದ್ರೆ, ಪ್ಲಿಂತ್ ಬೀಮ್ ಆದ್ಮೇಲೆ ಪ್ಲಿಂತ್ ಬೀಮ್ ಏರಿಯಾವನ್ನ ಮೊದಲು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಂತರ ಕವರ್ ಬ್ಲಾಕ್ ಅನ್ನ ಪ್ಲೇಸ್ ಮಾಡಿ 8 mm ಅಥವಾ 10 mm ರಾಡನ್ನ ಯೂಸ್ ಮಾಡಬಹುದು. ರಾಡನ್ನ 2 ರಾಡನ್ನ ಪ್ಲೇಸ್ ಮಾಡಬೇಕು. ನಂತರ 1:1.5:3 ಮಿಕ್ಸಿಂಗ್ ರೇಷಿಯೋ ಅನ್ನ ಫಾಲೋ ಮಾಡಿಕೊಂಡು ನಾವು ಕಾಂಕ್ರೀಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಂತರ ಈ ಕಾಂಕ್ರೀಟ್ಗೆ ಡಾಕ್ಟರ್ ಫಿಕ್ಸಿಟ್ ಅವರ LW+ ಕೆಮಿಕಲ್ ಅನ್ನ 1 ಬ್ಯಾಗ್ಗೆ 200 ml ಹಂಗೆ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾಂಕ್ರೀಟ್ ಅನ್ನ ಪ್ಲಿನ್ ಬೀಮ್ ಮೇಲೆ ಹಾಕೊಳ್ತಾ ಬರಬೇಕು. 3 ಇಂಚ್ ಥಿಕ್ನೆಸ್ ಅಲ್ಲಿ ನಾವು ಕಾಂಕ್ರೀಟ್ ಅನ್ನ ಹಾಕೊಳ್ತಾ ಬರಬೇಕಾಗುತ್ತೆ. ಇದನ್ನ ನಾವು ವಾಲು ಎಲ್ಲೆಲ್ಲಿ ಕಟ್ತಾ ಇದೀವಿ ಅಲ್ಲೆಲ್ಲವೂ ಕೂಡ ಈ DPC ಅನ್ನ ಮಾಡಬೇಕಾಗುತ್ತೆ. 20 ರಿಂದ 50 ಲಕ್ಷ ರೂಪಾಯಿಗಳು ಖರ್ಚು ಮಾಡಿ ನಾವು ಮನೆಯನ್ನ ಕಟ್ತೀವಿ. ಆದ್ರೆ ಈ ಕೆಲವು ಅಂಶಗಳನ್ನ ಫಾಲೋ ಮಾಡದೆ ಬಿಲ್ಡಿಂಗ್ ಗಳು ಬೇಗ ಹಾಳಾಗೋ ತರ ಮಾಡ್ಕೊಳ್ತೀವಿ. ಆದ್ರಿಂದ ಇಂಜಿನಿಯರ್ಸ್ ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದ್ರೆ ಈ ಎಲ್ಲಾ ವಿಧಾನಗಳನ್ನು ಕೂಡ ಮಾಡಿಕೊಂಡು ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಂಜಿನಿಯರ್ಸ್. ಅದೇ ರೀತಿ ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.